ದಯವಿಟ್ಟು ಇದು ಸರ್ಕಾರ ಇದು ಸರ್ಕಾರ ಈ ಸಾರಥಿ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಆ ಕೃಷ್ಣ ಕೋಟಿ ಗರ್ಜನೆಯಿಂದ ಬಂದಂತ ದರೆಯನ್ನು ದಾರಂದು ಕೇಳ ದೇವ ಮೈಲ ಎದ್ದು ಬಂದು ಹೇಳಪ್ಪ ಮೈಲಾಪುರದ ಮಾವ ಯಾವ ಸಿಂಹರಾಜ ಮುನಿ ಫಲವಾಗುವಂತೆ ಈ ಭೂಮಂಡಲವನ್ನು ಅಬ್ಬರಿಸಿ ವೀರಭದ್ರನಿದ್ದರೆ ತಮ್ಮ ತಮ್ಮ ಪಟ್ಟಣಗಳನ್ನು ಬಿಟ್ಟು ಮುಂದೆ ನೋಡಿ ಎಲ್ಲ ಹಾಡ್ಪಟ ದೇವ ನಾವು ದಾರಂದರೆ ಕರ್ನಾಟಕ ದೇಶದಲ್ಲಿ ತಯಾರಾಗಿದೆ ಸಿಮೆಂಟು ಅದರಷ್ಟು ಗಟ್ಟಿಯಾಗಿಲ್ಲ ಈಗಿನ ಗೌರ್ಮೆಂಟ್. ಪ್ರತಿಯೊಬ್ಬರು ಆಗ್ಬೇಕಂತಾರೆ ಪಂಚಾಯತಿ ಪ್ರೆಸಿಡೆಂಟ್. ನಾನು ಪ್ರೆಸಿಡೆಂಟ್ ಆಗಬೇಕಂತೇಳಿ ಕಳೆಕೊಂಡ ಲಕ್ಷಗಳು 18 ಲಕ್ಷಗಳನ್ನು ಕಳೆದುಕೊಂಡು 8 ಓಟಿನೊಳಗೆ ಒಂದು ಬಂದ ಬಂಡ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮ ಹಂಗಿದವ ಚಾತುರ್ಯ ಮತೀತನಾದ ಸೂತ ಚೆನ್ನಾಗಿ ಕೇಳಿದ ಚೆನ್ನಾಗಿ ಹೇಳಿದೇವ ಬಳಿರ್ಯ ಚತುರ್ದಶ ಭುವನಂಗದೋಳು ನನ್ನಂಥ ಗಂಡುಗಲಿ ಇಲ್ಲವೆಂದು ಮೆರೆಯುತ್ತಿರುವ ಪುಂಡರಿಗೆ ನಾನೇ ಗಂಡನೆಂದು ಬರೆಯುವ ಭಾರತಿ ಜೀವರಾಶಿಗಳನ್ನು ತಮ್ಮ ತಮ್ಮ ಹಲ್ಲಿನಲ್ಲಿ ಇಟ್ಟುಕೊಂಡು ಶಂಕು ಚಕ್ರ ಗದರ್ಧಾರಿಯಾಗಿ ಬಿರುದು ಪಡೆದು ಯಾವ ದೇಶಂಗದ ವೈರಿಗಳನ್ನು ಬಳಿರೇ ಅವರವರ ಮಾಡಿದ ಪಾಪ ಕರ್ಮಗಳು ಅವರೇ ಅನುಭವಿಸಬೇಕೆಂದು ಕಟ್ಟಪ್ಪಣೆ ಎಂಬಿಟ್ಟು ಅಥವಾ ಬಲನ್ವಿತರಾಗಿ ಮೆರೆಯುವ ತ್ರಿಮೂರ್ತಿಗಳಲ್ಲಿ ಪ್ರಸಿದ್ಧನಾದ ಪರಮ ಭಕ್ತರಿಗೆ ಪ್ರಿಯನಾಗಿರುವ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರೇಮದ ಕುಮಾರ ಸಾರಥಿ ರಾಧಾ ಮತ್ತು ಜಾಂಬವತಿಯರ ಪ್ರೇಮದ ಕುಮಾರನಾಗಿ
ನನ್ನ ಜನಕನನ್ನು ತೋರಿಸುವ ಜಾಗೃತಿ. ನಿಮ್ಮ ಭಾಗದಲ್ಲಿರುವ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಆರತಿ ಪಾತ್ರ ಮಾಡಿದವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರದಾನ ಮಾಡಿದ್ದಾರೆ. ಆ ರೇವಣ್ಣನವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಅಮರಾಪುರ ಪೂಜಾರಿ ಮಲ್ಲಯ್ಯ ಇವರು ಅನಿರುದ್ಧನ ಪಾತ್ರ ಮಾಡಿದ್ರೆ ಬಂಗಾರದ ಉಂಗುರವನ್ನು ಬಹುಮಾನ ಪ್ರಕಾರ ಮಾಡ್ತಾರೆ. ಯಮ್ಮ ಎಲ್ಲಿಗೆ ಹೋಗ್ತಾರೆ ನೀವು ಹೇಳಿದ್ರೆ ಯಾವ್ದಾದ್ರು ಕೇರಳಿರೋದ ಮಾತ್ರ ರೈಲ್ ಹೋದ ಮಾತ್ರ ಒಬ್ಬರಿಂದ ಒಬ್ರು ನಿಮ್ಮ ಪಾದ ಪದ್ಮಗಳಿಗೆ ಮತ್ತು ಮೇಲಕ್ಕೆ ಹೇಳು ಕುಮಾರ ಅತಿರಾಗ ಸುಂದರ. ಆಹೋ ತಂದೆ ಕುಮಾರ ದ್ವಾರಕೆಯಲ್ಲಿ ತಾಯಿಂದರಾದ ರುಕ್ಮಿಣಿ ಸತ್ಯಭಾಮ ಮತ್ತು ಜಾಂಬವತಿಯರು. ಆಹೋ ಜನಕ ಕುಮಾರ ನಿನ್ನ ಯೋಗಕ್ಷೇಮಗಳನ್ನು ತಿಳಿದುಕೊಂಡು ಬಾ ಎಂದು ನನ್ನನ್ನು ನಿನ್ನಲ್ಲಿಗೆ ಕಳಿಸಿದರು. ಹೌದೇನು ಕಂದ? ಆಹೋ ಜನಕ ಕುಮಾರ ಆದ ಕಾರಣ ನಿನ್ನ ಯೋಗಕ್ಷೇಮಗಳನ್ನು ತಿಳಿಸಿದ ಜನಕನೇ ಅತಿ ಬಲ ನಿಂತನೆ. ಅಹೋ ಕುಮಾರ ಅನಿರುದ್ಧ ಆಹೋ ಅಪ್ಪಯ್ಯನೇ ಹೇಳುವುದು ಚೆನ್ನಾಗಿ ಕೇಳುವುದ? ಚೆನ್ನಾಗಿ ಹೇಳು ಜನಕ. ಪಾತ್ರ ಮಾಡಿದ್ರೆ ಬಂಗಾರದ ಉಂಗುರವನ್ನು ಬಹುಮಾನ ಪ್ರಕಾರ ಮಾಡ್ತಾರೆ. ಹೊಳೆಯ ದುರ್ಗಣ್ಣ ಇವರು ಅನಿರುದ್ಧನ ಪಾತ್ರ ಮಾಡಿದ್ರೆ 5,000 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಕೊತ್ತಪಲ್ಲಿ ಪ್ರಸಾದಣ್ಣವರು ಈ ಸಾರಥಿ ಪಾತ್ರ ಮಾಡಿದವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಆ ಪ್ರಸಾದಣ್ಣವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ದೇವರಳ್ಳಿ ಶಿವಕುಮಾರ್ ಇವರು ಅನಿರುದ್ಧನ ಪಾತ್ರ ಮಾಡಿದ್ರೆ ಒಂದು ಕಡಗ ಮತ್ತು ಒಂದು ಬಂಗಾರದ ಉಂಗುರವನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಇಷ್ಟು ಸುಟ್ಟಿ ಬಂಗಾರ ಏನ್ ಬಂಗಾರ ತಂದರೋ ಮರ ಏನ್ ಪುಣ್ಯ ಮಾಡಿ ಬಂಗಾರ ಆಗ್ತಾ ಇರೋದನ್ನ ಇದು ಬಿಡಬೇಕು ಆಂಧ್ರದಾಗ. ಕುಂಬಾರಿ ಮಾರುತಿ ಬಾಬು ಇವರು ಅನಿರುದ್ಧನ ಪಾತ್ರ ಮಾಡಿದರೆ ಒಂದು ಕೈಗಡಿಯಾರವನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ದೇವರಳ್ಳಿ ಶಿವಕುಮಾರ್ ಮಾಮನವರು ಕೃಷ್ಣನ ಪಾತ್ರ ಮಾಡಿದ್ರೆ ಏನಾಯ್ತು ಬಂಗಾರ ಬೆಳ್ಳಿ ಕಡಗವನ್ನು ಬಹುಮಾನ ಪ್ರಕಾರ ಮಾಡ್ತಾರೆ. ಕೃಷ್ಣನ ಪಾತ್ರ ಮಾಡಿದವರು ಅಹೋ ಕಂದನಾದ ಅನಿರುದ್ಧ ಆಹೋ ಜಗದ್ರಕ್ಷಕರಾದ ಅಪ್ಪಯ್ಯನೇ ನಾನು ಮತ್ತು ನಮ್ಮ ಪ್ರಜಾ ಪರಿವಾರದವರು ಸೇವದಿಂದ ಮಾನವನ್ನು ಕಳೆಯುತ್ತಾ ನಾನು ಇದ್ದೇನೆ. ಬಲ ಅಹೋ ಕಂದ ಅಪ್ಪಯ್ಯನೇ ದ್ವಾರಕೆಯಲ್ಲಿ ನಿಮ್ಮ ತಾಯಂದಿರಾದ ರಾಧಾ ರುಕ್ಮಿಣಿ ಸತ್ಯಭಾಮ ಜಾಂಬವತಿಯರಮ್ಮ ನೀನು
ಅಹೋ ಎಲ್ಲ ಪಡೆದರೆ ಕುಮಾರ ನಿನಗೆ ಭಕ್ತರೆಂದರೆ ಬಲು ಪ್ರೇಮವ. ಹೌದು ಕಣ್ಣ ಅಹೋ ಜನಕ, ಕುಮಾರ ನಿನ್ನ ವರ್ತಮಾನವನ್ನು ತಾಯಿಯರ ಮುಂದೆ ತಿಳಿಸುವೆನು. ನಾನಿನ್ನು ಹೋಗಿ ಬರುವನು ನನಗೆ ಅಪ್ಪಣವನ್ನು ಜಯಪಾಲಿಸು ಜನಕ. ಜಗತ್ತಿ ಕಾಂತ ಕನಕ ಗುರುಪಾದದಿಂದ ಹೋಗಿ ಬಾ ಕಂದ. ಇದೇನು ನಿಯಮ ಅಲ್ಲ. ಭೂಪತಿ ನಮ್ಮ ಜನಕನಾದ ಶ್ರೀಕೃಷ್ಣನ ಹಾದಿರವಾದವನ್ನು ಪಡೆದುಕೊಂಡನು. ನಮ್ಮ ತಾಯಿಯಿಂದಲಿರುವ ದ್ವಾರಕ್ಕೆ ಸೂಡಿ ನಿನ್ನ ರಥವನ್ನು ಬಿಡುವಂತನಾದ ದಾರಕ್ಕೆ ಓಡಿಸುತ್ತೆ. ನಿಮ್ಮ ಇಷ್ಟದಂತಾಗಲಿ ಭೂಪತಿ. ಅಪ್ಪ ಸಾರಥಿ, ಅಮ್ಮ ಜನೇ ನಾನು ಶಿರಸಿ ದೇವಿಯನ್ನು ತಪಸ್ಸು ಮಾಡಿದೆನು. ಹಾ ಆ ಜಗನ್ಮಾತೆಯು ಪ್ರತ್ಯಕ್ಷರಾಗಿ ಬಂದು ಹಾ ನಿನ್ನ ಸ್ವಪ್ನದಲ್ಲಿ ಆ ಪುರುಷನ ಪ್ರತಿಬಿಂಬ ಕಾಣುವನು, ಹಾ ಅವನೇ ನಿನ್ನ ಪತಿಯಾಗಬೇಕು ಎಂದು ಹೇಳಿದಳು. ಹೌದೇನು ಮಾತೆ? ಸಾರಥಿ, ಅಂದು ಕಂಡ ಸ್ವಪ್ನದಲ್ಲಿ ಶ್ರೀಕೃಷ್ಣ ಮಗನಾದ ಅನಿರುದ್ಧನನ್ನು ಕಂಡೆನು. ಹಾ ಅವನೇ ನನ್ನ ಪತಿಯೆಂದು ನಿರ್ಧಾರವನ್ನು ಇನ್ನೇನು ಕಟ್ಟಿ ಮಾಡಿಕೊಂಡನು. ಬಿದ್ದಲ್ಲ ನಿಮ್ಮ ಸಾರಥಿ, ಜನನೇ? ಅವನನ್ನು ಕದ್ದು ನಮ್ಮ ಪಟ್ಟಣದಲ್ಲಿ ಇರಿಸಿಕೊಂಡಿರುವನು. ಹೌದು ಮಾತೆ. ಅವನಿಗೆ ನಿತ್ಯವಿರುವನು. ಹೌದು ಜನನೇ. ಎಬ್ಬಿಸೋಣನೆ ಸಾರಥಿ. ಮುಂದೆ ಆಗುವುದು. ನಿಮ್ಮ ಇಷ್ಟದಂತಾಗಲಿ ಜನನೇ. ಎಲ್ಲ ಕೆದಾರ ಮತ್ತೆ ಭೂಪತಿ ಇದೇನು ಆಶ್ಚರ್ಯವಾದ ಸಂಗತಿ. ಅದೇನು ದೇವ? ನಮ್ಮ ಪಟ್ಟಣವಾದ ದ್ವಾರಕೆಯಲ್ಲಿ ನಾನು ನಿದ್ರೆ ಮಾಡುವ ಸಮಯದಲ್ಲಿ ನನ್ನನ್ನು ಮೋಸ ಮಾಡಿ ಎತ್ತುಕೊಂಡು ಬಂದಂತೆ ನಾಶವಾಗುತ್ತಿದೆಯಲ್ಲೋ ಸಾರಥಿ. ಹೌದು ದೇವ. ಆಹಾ, ಹಾ ಇದೇನು ಆಶ್ಚರ್ಯ. ಸೂಜಿ ಮೆಲ್ಲಿಗೆ ಸುವಾಸನೆ, ಕೆಣ್ಣ ತಂಪಿಗೆ ಪರಿವರ್ತನೆ, ವನದೇವಿಯ ಒಡಲೋಳು ಹುಟ್ಟಿ ಬೆಳೆದ ಋಷದಿ ಪುಷ್ಪಗಳೇ ಈ ಅರಮನೆಯಲ್ಲಿ ಹುಟ್ಟಿರಬೇಕಾದರೆ ರತಿದೇವಿಯ ಸ್ತುತಿಯನ್ನು ಮಾಡಿ ಹುಟ್ಟಿದ ದಿಟ್ಟಮ ಮಹಿಳೆಯರೇ ಈ ಅರಮನೆಗೆ ಒಡತಿಯಾಗಿರಬಹುದು ಎಂದು ಮನಸ್ಸಿಗೆ ತೋರುತ್ತದೆ. ಸಾರಥಿ ದೇವ ಎತ್ತಗ ನೋಡಿದರು ಮುಟ್ಟಿನ ಕಚಂಗಳು, ಕಣ್ಣು ಕಾಣುವಲ್ಲಿಗೆ ಕಾಣುವವ. ಇದು ಯಾರ ಅರಮನೆಯಾಗಿರಬಹುದು ಎಂದು ತಿಳಿಯಲಾಯಿತು. ಹೌದು ದೇವ. ಸಾರಥಿ, ಭೂಪತಿ ನಾನು ನಿದ್ರೆ ಮಾಡುವ ಸಮಯದಲ್ಲಿ ಎನ್ನನ್ನು ಎತ್ತುಕೊಂಡು ಬಂದು ಎನ್ನನ್ನು ಸಂಭಾಳಿಸಲು ಏನಾದರೂ ಈ ಉಪಾಯವನ್ನು ಮಾಡಿದರೋ ಏನೋ. ಹೌದು ದೇವ. ಅದ್ಯಾಕಾಗಿತು? ಹಾ ಎನ್ನನ್ನು ಸಂಭಾಳಿಸಲು ಬೇಕಾದ
ಭೂಪತಿ. ಓಹೋ ಎನ್ನಗೆ ಈಗ ಅರ್ಥವಾಗುತ್ತದೆ. ಹಾ. ನನ್ನಂತ ಸುರ ಸುಂದರಾಂಗನಂ ಕಂಡು ಯಾವುದೋ ಸ್ತ್ರೀಯಳು ಈ ಕೆಲಸ ಮಾಡಿರಬಹುದು. ಹೌದು ದೇವ. ಆ ಸಾರಥಿ ಭೂಪತಿ. ಇಲ್ಲದಿದ್ದರೆ ರತಿ ಮನ್ಮಥರಾಡುವ ರಾಸ ನೀಲಿಯ ಕೆತ್ತನೆಯ ಗೊಂಬೆಗಳನ್ನು ತಂದು ಹಾ. ಈ ಮಂಚದ ಮೇಲೆ ಅದೆಷ್ಟು ಶೃಂಗಾರವಾಗಿ ಇಟ್ಟವರು. ಹಾ. ಆ ಸಾರಥಿ ಭೂಪತಿ. ಎನ್ನ ಮನಸ್ಸಿಗೆ ನಾನಾ ರೀತಿಯ ಚಿಂತೆಗಳನ್ನು ಮೂಡಿ ಬರುವು. ಹಾ. ಅದು ಏನೇ ಆಗಲಿ ನಾನೇ ಧೈರ್ಯವನ್ನು ಮಾಡಿ ಅತ್ತ ಇತ್ತ ಸುತ್ತಾಡಿ ನೋಡುವನು ಸಾರಥಿ. ನೋಡುತ್ತೀವಿ ಎನ್ನ ಪರಾಕ್ರಮದ ರೀತಿ. ನಿಮ್ಮಿಷ್ಟ ಭೂಪತಿ. ಆಹೋ ಸುಂದರಾಂಗನೇ, ಏನು ಹಂಗನ್ನು ನಿನಗೆ ಮೆಚ್ಚುಗಾಯಿತೆ? ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ ಸುಂದರ? ನಾವು ಹಚ್ಚಿದ್ದೀರ ಬಳಿ ಬಳಿಗಾರಲ್ಲ ಈ ಸಾರಥಿ. ಇದೇನು ಮತ್ತೊಂದು ಆಶ್ಚರ್ಯವಾದ ಸಂಗತಿ. ಈ ಕನ್ಯಾಮಣಿಯು ದಾವರಾಜನ ಮಗಳು. ಇವಳು ದಾವ ಕಾರಣಕ್ಕಾಗಿ ಎನ್ನನ್ನು ಈ ಅರಮನೆಯಲ್ಲಿ ತಂದಿರಿಸಬಹುದು. ಹಾ. ಸಾರಥಿ ಭೂಪತಿ. ಈ ಕನ್ಯಾಮಣಿಯನ್ನು ನೋಡುತ್ತಿದ್ದರೆ ಹಾ. ಎನ್ನ ಕಣ್ಣಿಗೆ ಒಂದು ಕಲಿಸಿದವೋ ಸಾರಥಿ. ಹೌದು ದೇವ. ಅಲ್ಲ ಸಾರಥಿ. ಭೂಪತಿ. ಇವಳ ಹಂಗಾಂಗದ ರೂಪರಾಶಿಯನ್ನು ನೋಡಿ ಹಾ. ಎನ್ನ ಮೈ ಮೇಲಿನ ರೋಮ ರೋಮಾಂಗಳು ಅಣ್ಣ. ಅಲ್ಲ ಸಾರಥಿ. ಭೂಪತಿ. ಅಯ್ಯೋ ಇವಳನ್ನು ನೋಡುತ್ತಿದ್ದರೆ ನನ್ನ ಮನಸ್ಸು ಸಮುದ್ರ ಹನಿಯಂತೆ ಮುಳುಗಿ ಮುಳುಗಿ ತೇಲಾಡುತ್ತಿರುವುದು. ಹಾ. ಅಲ್ಲ ಸಾರಥಿ. ಭೂಪತಿ. ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳಿದೆ ದೇವ. ಆಹಾ ಈ ಸುಂದರಾಂಗಿಯು ಮಂದ ಗಮನದಿಂದಲೂ ಕರುಣ ಮಂದ ಗಮನದಿಂದಲೂ ಬಂಗಾರದ ಮಣಿಕಟ್ಟಿನ ಬಂಧನದಿಂದಲೂ ಹಾ. ಸೊಂಡೆ ಹಣ್ಣು ನಾಚಿಸುವ ತುಟಿಯಲ್ಲಿಂದಲೂ ಕೆಂಪು ಬಣ್ಣದಿಂದ ಒಪ್ಪಾದ ಇವಳ ಬರ ನಡುವಿನ ಬಳಸುವ ಏತರಾಶಿಯಿಂದಲೂ ಹಾ. ಸಾರಥಿ. ಭೂಪತಿ. ಮೃದುವಾದ ಶರೀರವನ್ನು ಒಂದು ಸಲ ಮೇಲಕ್ಕೆತ್ತಿ ಕಾಲು ಮುಂದಕ್ಕಿಟ್ಟು ನಡೆದಾಗ ಹಾ. ನಯನವಾಗಿ ಜನ್ ಜನ್ ಜನ ಎಂದು ಜಂಪಿಸುವ ಹಾ. ಕಾಲು ಗಗ್ಗೆರೆಯ ಗಜ್ಜೆಯ ನಾದದಿಂದಲೂ ಅಣ್ಣ. ಅಲ್ಲ ಸಾರಥಿ. ಭೂಪತಿ. ಮೋಡಣದ ಸೂರ್ಯ ಪಡುವಣದ ಚಂದ್ರ ಒಂದೇ ಕಾಲಕ್ಕೆ ಉದಯಿಸಿದಂತೆ ಹಾ. ಈ ನಾರಿ ಮಣಿಯ ನಗು ಮುಖವನ್ನು ನೋಡಿ ಅತಿ ಸಂತೋಷ ಪಡುವಂತ ಈ ಕನ್ಯಾಮಣಿಯು ಹಾ. ದಾವರಾಜನಿಗೆ ಅವರ ಪುತ್ರ ಆಗಿರಬಹುದು ನನಗೆ ತಿಳಿಯದು. ಅಲ್ಲ ಸಾರಥಿ. ಭೂಪತಿ. ಇಂಥ ಚಂದ್ರ ಚಕೋರಿ ಚಲಿವಿಯನ್ನು ಕೂಡಬೇಕಾದರೆ ಹಾ. ಅದೆಷ್ಟು ಜನ್ಮದ ಪುಣ್ಯವನ್ನು ಕಟ್ಟಿಕೊಂಡಿರಬೇಕೋ ಏನೋ. ಹೌದು ದೇವ. ಅಲ್ಲ ಸಾರಥಿ. ಭೂಪತಿ. ಇವಳನ್ನು ಒರೆಸುವನೆಂದು ಬರುವ ಪುಣ್ಯವಂತನು ಹಾ. ದಾವಲ್ಲಿರುವನು ಧಾವನಾಗಿರುವನು. ಹೌದು ದೇವ. ಅಲ್ಲ ಸಾರಥಿ. ಭೂಪತಿ. ಇವಳು ಪಟ್ಟು ಪಿತಾಂಬ್ರಿಯನ್ನು ಉಟ್ಟು ರಮ್ಯ ತರಮಾದ ಕುಬಸವನ್ನು ತೊಟ್ಟು ತನ್ನೋಳು ಮದ ಮೀರಿದ ಯೌವನವನ್ನು ತೋರಿ ಹೌದಾ? ಎನ್ನನ್ನು ಒರೆಸುವನೆಂದು ಎಷ್ಟು ಆಟ ಮಾಡುವಳು ಏನೋ. ಹೌದು ದೇವ. ಅಲ್ಲ ಸಾರಥಿ. ಭೂಪತಿ. ಅದೇನೇ ಆಗಲಿ ಇವಳನ್ನು ಒಂದು ಸಲ ಮಾತನಾಡಿಸುವೆನು ಸಾರಥಿ. ನೀನು ಸ್ವಲ್ಪ ಹತ್ತೆಗೆ ಹೋಗಿ ಜಾಗ್ರತೆ. ನಿಮ್ಮಿಷ್ಟದಂತಾಗಲಿ ದೇವ. ಅಹೇ ಕನ್ಯಾಮಣಿ. ಪ್ರಿಯ. ನೀನು ದಾವರಾಜನ ಮಗಳು. ಹಾ. ನಾನು ನಿದ್ರೆ ಮಾಡುವ ಸಮಯದಲ್ಲಿ ಎನ್ನನ್ನು ಕಟ್ಟು ತಂದು ನಿನ್ನ ಮಂದಿರದಲ್ಲಿ ಏತಕ್ಕಾಗಿ ಮಲಗಿಸಿ ಚೆನ್ನಾಗಿ ಬಿತ್ತರಿಸೆ ಕನ್ಯಾಮಣಿ. ಬಂಗಾರದ ಹರಗಿನೇ. ಸುಂದರ, ಅಹೇ ಶ್ರೇಳೆ. ನಾನು ಧಾರೆಯಿಂದ ತಿಳಿಸಬೇಕೆ? ಹೌದು ಶ್ರೇಳೆ. ಮೊದಲು ಮೊದಲು ನೀನು ಧಾರವನ್ನು ತಿಳಿಸು. ನನ್ನನ್ನು ಪ್ರೀತಿಸು. ಎಷ್ಟು ಮಾತ್ರಕ್ಕೆ ಸಾಧ್ಯ ಇಲ್ಲ ಶ್ರೇಳೆ. ಶ್ರೇಳೆ. ಕನ್ಯಾಮಣಿ ದೂರ ನಿಂತು ಮಾತನಾಡು. ಚೆನ್ನಾಗಿ ಹೇಳು. ಚಲುವ
ಅದೇ ಶ್ರೇಣಿ ನನ್ನೇಕೆ ನೀನು ತಂದು ಕೂಡ ಹಾಕಿದೀಗಿ ಚೆನ್ನಾಗಿ ಹೇಳು. ಆಮೇಲೆ ನೀನು ನನ್ನನ್ನು ಬೇಡ, ನೀನು ಬೇಡದನ್ನು ಕೊಟ್ಟು ಸಾಕರಿಸುವೆನು ರಾಣಿ. ಮಾಡಬೇಡ. ಬರೋಲ್ವಾ ಹೋಗೋಣ ಉಂಡ್ರಿಲ್ಲ ಮರ ಎರಡು ಬರೋಲ್ಲ ಹೋಗ ಆ ಕಡೆ ಒಬ್ರು ಇಬ್ರು ಅಂತ ಅಣ್ಣ ಅದೊಂದೊಬ್ರು ಆ ಕಡೆ ಸುಂದರ ಅದೇ ರಾಣಿ. ನಾನು ಭಾರ ಅಂತ ಕೇಳ್ತೀಯ? ಹೌದು ಶ್ರೇಣಿ. ಹೇಳಿದರೆ ಹೇಗೆ ಮಾಡುವೆ? ಮೊದಲು ತಿಳಿಸುವಂತರಾಗು, ಆಮೇಲೆ ಏಕನೇ ಮಾಡುತ್ತೀನಿ. ತಿಳಿಸಿದರೆ ನನ್ನನ್ನು ಮದ್ದು ಮಾಡಿಕೊಳ್ಳುವೆಯಾ? ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಶ್ರೇಣಿ. ಪ್ರಿಯ, ಕನ್ಯಾಮಣಿ ಹಾಗೆಲ್ಲ ಕರೆಯಬೇಡ, ಮತ್ತೆ ಏನೆಂದು ಕರೆಯಬೇಕು? ಸುಂದರೆಂದು ಕರೆ. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ಏ ಶ್ರೇಣಿ, ಮಲ್ಲೆ. ಬಾರ ಸುಂದರನೇ, ಪ್ರಾಣೇಶ್ವರ, ಅದೇ ರಾಣಿ. ನಾದ ಧಾರೆಂದು ಕೇಳ್ತಿರುವೆಯಲ್ಲ, ಹೌದು ಶ್ರೇಣಿ. ಮೊದಲು ನೀರು ಕುಡಿ ಹೇಳುವನು. ಚೆನ್ನಾಗಿ ಹೇಳು ಸುಂದರ, ಶ್ರೇಣಿ. ಪ್ರಿಯ, ಕನ್ಯಾಮಣಿ. ನನ್ನ ಏ ನಾರಿಮಣಿ. ನನ್ನ ತಂದೆ ಹೆಸರು ಬಾಣಸೂರನು, ಹೌದೇನು ಶ್ರೇಣಿ? ನನ್ನ ಹೆಸರು ಉಷೆ ಎಂದು ಕರೆಯುವರು. ನನ್ನನ್ನು ಕದ್ದು ತರಲು ಕಾರಣವೇನು? ನಿನ್ನನ್ನು ಕತ್ತು ತರಲು ಕಾರಣವೇನೆಂದರೆ ಅದೇನು ಶ್ರೇಣಿ? ಎನ್ನ ತಾಯಿಯಾದ ಗಿರಿಜದೇವಿಯು ನಿನ್ನ ಒಂದು ವರವನ್ನು ನೀಡಿ ಹೇಳು. ಏನೊಂದು ಕೊಟ್ಟಿರೋಣ? ನಿನ್ನ ಚಪ್ರದಲ್ಲಿ ಆ ಪುರುಷನ ಪ್ರತಿಬಿಂಬ ಕಾಣುವನು, ಅವನೇ ನಿನ್ನ ಪತಿಯಾಗಬೇಕೆಂದು ಹೇಳಿದರು. ನಿನಗೆ ಯಾರು ಕಂಡಿರುವರು? ಯಾರು ಕಂಡಿರುವರು ಗೊತ್ತೇ? ಹೌದು ಶ್ರೇಣಿ. ಸುಂದರ, ಕನ್ಯಾಮಣಿ. ಹುಣ್ಣಿಮೆಯ ರಾತ್ರಿಯಲ್ಲಿ ನನ್ನ ಚಪ್ರದಲ್ಲಿ ನಿನ್ನನ್ನು ಕಂಡೆನು, ನೀನೇ ನನ್ನ ಪತಿಯೆಂದು ನಿರ್ಧಾರವನ್ನು ಮಾಡಿಕೊಂಡಿರುವರು. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಶ್ರೇಣಿ. ಎನ್ನ ಮನದ ಇಷ್ಟಾರ್ಥವನ್ನು ತೀರಿಸುವನಲ್ಲ, ಕೇಳನ್ನ ಸಲ್ಲ. ಅದೇ ಸುಂದರಿ, ನಾನು ನಿನಗೆಂದೆಂದಿಗೂ ಬರೆಯುವನಲ್ಲ. ಯಾಕೆ? ಅದೇ ಶ್ರೇಣಿ. ಪ್ರಿಯ, ಸುಮ್ಮನೆ ಎನ್ನ ಮೇಲೆ ಆಚೆಯನ್ನು ಬಿಟ್ಟು ಬೇರೆ ಯಾರನ್ನಾದರೂ ಲಗ್ನವಾಗಿ ಸುಖ ಸಂತೋಷದಿಂದ ಮಾಡು. ಬೇರೆಯವರು ಬೇಕಾಗಿಲ್ಲ. ಅದೇ ಶ್ರೇಣಿ, ಎನ್ನ ಮೇಲೆ ಆಚೆಯನ್ನು ಬಿಟ್ಟು ಎನ್ನನ್ನು ಕಳಿಸು ಕಣ್ಣಿಯ ಸ್ವಪ್ನ ಸುಂದರಿ ಬಾಣಾಸುರನ ಕುಮಾರಿ. ಸುಂದರ, ಅದೇ ನಾರಿ. ಪ್ರಿಯ, ಕನ್ಯಾಮಣಿ. ನನ್ನ ಮನದಲ್ಲಿ ನೀನೇ ಹಿರಿದು ನಾನು ನಿನ್ನನ್ನು ಒಪ್ಪುವುದಿಲ್ಲ. ಒಳಗೆ ಬಂದ ಸ್ತ್ರೀಯರನ್ನು ಒಲ್ಲೆಂದ ಬೇಡ. ನಾನು ನಿನ್ನನ್ನು ಒಪ್ಪುವುದಿಲ್ಲ ಶ್ರೇಣ. ನಾನು ಒಪ್ಪಿಕೊಂಡಿರುವುದಲ್ಲ. ನಾನು ಒಪ್ಪುವುದಿಲ್ಲ. ಒಪ್ಪಿಕೊ ಹಿಂದೆ ಹೇಳಿ. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಶ್ರೇಣ. ಏಕೆ ಸಾಧ್ಯವಿಲ್ಲ? ನಿನ್ನನ್ನು ನನಗೆ ಬೇಕಾಗಿಲ್ಲ. ಮತ್ಯಾರ ಬೇಕಾಗಿರು? ಅದರ ಗೊತ್ತು ನೀನು ಏತಕ್ಕೆ ಬೇಕು ಶ್ರೇಣ? ಏ ಶ್ರೇಣ? ಅಲ್ಲೇ?
ಸುಟ್ಟು ಹೋಗುವೆ. ಮಹೇಂದ್ರ ಅಣ್ಣನವರಿಗೆ ನನ್ನ ಪ್ರಮುಖ ನಾರಿಮಣಿ, ಈ ಜನ್ಮದಲ್ಲಿ ನೀನೇ ನನ್ನ ಪತಿಯು. ನಾನು ನಿನ್ನನ್ನು ಒಪ್ಪುವುದಿಲ್ಲ. ನಿನ್ನನ್ನು ಬಿಟ್ಟು ಅನ್ಯ ಪುರುಷರನ್ನು ನಾನು ಸರ್ವತ ಮಾಡಿಕೊಳ್ಳುವುದಿಲ್ಲ. ನಾನು ನಿನ್ನನ್ನು ಒಪ್ಪುವುದಿಲ್ಲ. ಒಪ್ಪುವ ಎಂದು ಬೇಡಿಕೊಳ್ಳುವೆನು. ಎಷ್ಟು ಮಾತ್ರಕ್ಕೆ ಒಪ್ಪುವುದಿಲ್ಲ? ಒಪ್ಪುವುದಿಲ್ಲವೆಂದರೆ ಬಿಡುವುದಿಲ್ಲ. ನಾನು ನಿನ್ನನ್ನು ಒಪ್ಪುವುದಿಲ್ಲ. ಅಲ್ಲ ಏ ಶ್ರೀಯರೇ, ಸುಂದರ, ಏ ನಾರಿಮಣಿ, ಇಂಥ ಅವಕಾಶವು ಎಂದಿಗೂ ಸಿಗಲಾರದು. ನನಗೆ ಬೇಕಾಗಿಲ್ಲ. ನನ್ನಂತ ಹೆಣ್ಣು ಸಿಗಬೇಕಾದರೆ ನೀನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಬೇಕು. ಅದೆಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ನನ್ನ ಪ್ರೀತಿಯನ್ನು ಒಪ್ಪಿಕೋ ಸುಂದರ. ನಾವು ಮೋಹನ ಚಂದಿರ. ಆ ಚಂದಿರ ನಯನೆ ಚೆನ್ನಾಗಿ ಕೇಳು. ನಾನು ಹೇಳುವ ಬರ್ತದೆ. ಚೆನ್ನಾಗಿ ಹೇಳು. ನೀನು ಹೇಳುವುದೇನು ನಿಜ. ಆದರೆ ನನ್ನ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆಯದೆ ನಾನೆಂದಿಗೂ ನಿನಗೆ ಲಗ್ನದ ವಿಚಾರವನ್ನು ಹೇಳಲಾರನು. ಅಂತೂ ಇಂತೂ ನಿನ್ನ ಮನೆಯಲ್ಲಿ ಇದ್ದಂತೆ ನನ್ನನ್ನು ಏಕೆ ಈ ಅನೇಕ ಬಂಧನದಲ್ಲಿ ಸಿಲುಕಿಸಿರುವಿದೆ? ನನ್ನನ್ನು ಕಳಿಸು. ಬರಲೇ ನಿನಗೆ ಸರಿ ತೋರುವ ಗಂಡನನ್ನು ಹುಡುಕಿ ಲಗ್ನವಾಗಿ ಸುಖ ಸಂತೋಷದಿಂದ ಕಾಲವನ್ನು ಕಳೆ. ನಿನ್ನ ಮೇಲೆ ಆಸೆಯನ್ನು ಬಿಟ್ಟು ನನ್ನನ್ನು ಕಳಿಸು ಕಣ್ಣಿಯ ಸ್ವಪ್ನ ಸುಂದರಿ ಬಾಣಾಸುರನ ಕುಮಾರಿ. ಕುಂತಕಲ ಗ್ರಾಮದಲ್ಲಿ ಋಷಿಕೇತರ ಪಾತ್ರ ಮಾಡಿದಂತವರು ಉಮ್ಮಕ್ಕ ಅವರಿಗೆ 500 ರೂಪಾಯಿಯನ್ನು ಮಹಾನ್ ಪ್ರಕಾರ ಮಾಡಿರ್ತಾರೆ. ಕುಂತಕಲ ಗ್ರಾಮದಲ್ಲಿ ನಡೆಸಿಕೊಡಿ ಎಂದು ಹೇಳ್ತಿರುವಿ. ಹೌದು ಶ್ರೀವರ, ನಾನು ನಿನ್ನನ್ನು ಮಾತ್ರ ಎಷ್ಟು ಮಾತನ್ನು ತೋರಿಸಲಾರನು. ನಾನು ನಿನ್ನನ್ನು ಎಷ್ಟು ನಲ್ಲ ಏನಾರಿ ನೀನು ನಾನು ಕೂಡಿದಾಗ ಹೇಗಾಗುವುದು ಗೊತ್ತೇ? ಅದೇ ಆಗುವುದು. ಹೇಳಲೆ ಚೆನ್ನಾಗಿ ಹೇಳು. ಕೇಳುವಿಯಾ? ಹಣ ಹಣ ಕೋಳಿ
ಪ್ರಿಯ? ನಿನ್ನ ತಂದೆ ತಾಯಿಯರು ನಿನ್ನನ್ನು ನನಗೆ ಲಗ್ನ ಮಾಡಿಕೊಡುತ್ತಿದ್ದರೆ ಎನಗೆ ಮುಖಭಂಗವಾಗುತ್ತದೆ. ನಿನಗೆ ಹಾಬಾಯುವುದೇ ಮಹೇಶ್ಗಳೇ, ಅಲ್ಲ. ಇದೆಲ್ಲ ಹಾಗಲಾರದ ಮಾತು. ಸುಮ್ಮನೆ ನನ್ನ ಕೆಡಕಬೇಡ. ನಾನು ಹೇಳಿದ ಹಾದಿಯನ್ನು ಹಿಡಿದರೆ ನೀನಾಗ ಪಾರಾಗುವೆ ನಾರಿ, ಮದನಗಧಾರಿ. ಇದೆ ಬೊಮ್ಮಳ ಗ್ರಾಮದಲ್ಲಿ ರತಿ ಕಲ್ಯಾಣದಲ್ಲಿ ನಾರದನ ಪಾತ್ರ ಮಾಡಿದ್ರು ಉಮಕ್ ಅವರು 201 ರೂಪಾಯಿಯನ್ನು ಮಹಾನ್ ಪ್ರಕಾರ ಮಾಡಿರ್ತಾರೆ. ಆ ನನ್ನ ಮಾವು ನನಗೆ ನನ್ನ ಹೃತ್ಪ್ರಾಪದಲ್ಲಿ ಆದವು. ಪ್ರಿಯ, ನಿನ್ನನ್ನು ನೋಡಿದರೆ ನನಗೆ ಹೇಗಾಗುವುದು ಗೊತ್ತೇ? ಹೇಗಾಗುವುದು ಹೇಳಲೇ? ಚೆನ್ನಾಗಿ ಹೇಳು. ಬೆರೆಯಲಾಗಿದೆ ಹೇಳಿದೆ ಚೆನ್ನಾಗಿ ಹೇಳು. ನಾನೇ ಪ್ರಾಣೇಶ್ವರ, ನಮ್ಮ ತಂದೆ ತಾಯಿಗಳು ಎನ್ನ ಮಾತಿನಂತೆ ನಡೆದುಕೊಳ್ಳುವರು. ಎನ್ನ ಮಾತನ್ನು ಎಲ್ಲಿ ಧಿಕ್ಕಾರ ಮಾಡಬಾರದು. ನಿನ್ನ ಭಯವನ್ನು ಬಿಡು. ಎನ್ನ ಪ್ರೀತಿಯನ್ನು ಒಪ್ಪಿಕ ಸುಂದರ, ನಾವು ಮೋಹನ ಚಂದ್ರ. ಎನ್ನ ಪ್ರಾಣಶಕ್ತಿ ಆಗಬೇಕೆಂದು ಬಯಸಿ ದೇವ ಪಕ್ಷಿಗೆ ನೀನೇಕೆ ಹೀಗೆ ದುಡುಕುತ್ತಿರುವಿಗೆ? ಇನ್ನೊಂದು ಸಲ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ. ನನ್ನನ್ನು ನಿನ್ನ ತಂದೆ ಒಪ್ಪುತ್ತಿದ್ದರೆ ಆಮೇಲೆ ಯೋಚನೆ ಮಾಡಿದರೂ ಏನು ಪರವಿಲ್ಲ. ಅಲ್ಲ, ಈ ನಿನ್ನ ಬಿಸಿ ರಕ್ತವನ್ನು ಚೋರಿ ನೀನು ಮಾಡಿದಿ ಎನ್ನಂ ಚೋರಿ ಎನ್ನ ಹೃದಯವನ್ನು ಕದ್ದ ಮನನಗಟಾರಿ ಚೆನ್ನಾಗಿ ಲಾಲಿಸಿ ಮಾತನಾಡಿಯ ಒಯ್ಯಾರಿ ಮಾತಿನಲ್ಲಿ ನೀನು ಕೊಂಡು ಜಾಣಿ. ಏನು ಹೇಳಿದರೂ ನನ್ನ ನಿರ್ಧಾರವನ್ನು ಬದಲಾಗಿಸಿಕೊಳ್ಳುವುದಿಲ್ಲ. ಈ ಜನ್ಮದಲ್ಲಿ ನೀನೇ ನನ್ನ ಪತಿಯು, ನಾನೇ ನನ್ನ ಸತಿಯು. ನನ್ನ ಪ್ರೀತಿಯನ್ನು ಒಪ್ಪಿಕೊ ಪ್ರಿಯ. ಏಕರ ಹಿಡಿದು ಅದೇ ಸುಂದರಿ, ದುಂಬಿ ಹೂವನ್ನು ಕದ್ದಂತೆ ನೀನು ನನ್ನನ್ನು ಕದ್ದು ಚಂಚಲ ಮನಸ್ಸಿಗೆ ಚಪಾಲವನ್ನು ದೊರಕುಣಿಯ. ಹಾಗೇನೂ ಇಲ್ಲ ಪ್ರಿಯ. ಅದೇ ನಾರಿ ಸುಂದರ, ಹಾಗಾದರೆ ಇತ್ತಗೆ ಬಾ, ಎನ್ನ ತೊಡೆಯ ಮೇಲೆ ಕುಳಿತುಕೋ. ಅಯ್ಯೇ ಸುಂದರಿ, ನಾಳೆ ನಿನ್ನ ತಂದೆ ತಾಯಿಯರಿಗೂ ಈ ಸುದ್ದಿಯನ್ನು ಹೇಳಿ ಎನ್ನ ಮನಸ್ಸು ಸಂತೋಷಗೊಳಿಸಿಯ ಕಾಮಣಿ ಕಲಾಂಶ ಮನೋಹರ, ಅಯ್ಯೇ ಸುಂದರಿ, ನಾನಿನ್ನು ಹೋಗಿ ಬರಲೇ? ಸಂತೋಷದಿಂದ ಹೋಗಿ ಬರುವ ತಡ. ಕೊಪ್ಪಗುಂಟೆ ಗ್ರಾಮದಲ್ಲಿ ಎಲ್ಲ ಬಯಲು ನಾಟಕದಲ್ಲಿ ಮೇಲಿದರ ಅಂತ ರಾಮದಾಸಣ್ಣವರು
ವಿಷಯ ಪಾತ್ರ ಮಾಡಿದಂತವರು 201 ರೂಪಾಯಿ, ತಬಲಾ ಮಾಸ್ಟರ್ ನಾಗೇಶನ್ ಅವರು 201 ರೂಪಾಯಿ ಮತ್ತು ಸಾರಥಿ ಪಾತ್ರ ಮಾಡಿದಂತವರು 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆ ರಾಮಕೃಷ್ಣ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಅವರು ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಸುಂದರ ಅಲ್ಲ ಈ ಮನೆಯಲ್ಲಿ ಅವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಹೌದೇನು ಸುಂದರಿ? ನಾನು ಇಬ್ಬರ ಇರೋದು ಹೌದೇನು ಸುಂದರಿ? ಸಂತೋಷವೇ ಸಂತೋಷವೇ ಸುಂದರಿ? ಅಲ್ಲ ಏನಲ್ಲ? ಸುತ್ತಮುತ್ತ ಯಾರೋ ಇಲ್ಲ ನಾನೇ ಎಲ್ಲೇ ಅಲ್ಲ ಸಾರಾಗಲಿಯದೆ. ಸಂತೋಷ
ಹೇಗೆ? ದೇವ ಯಾವುದರೊಂದಿಗೆ ದೇವ ಚಂಡ ಪ್ರಚಂಡ ಹಂಡಲಿತ ಬರುವ ಪುಂಡರ ಚಿರಂಗಲಂ ಎನ್ನಯ ಕಥಾ ತಂಡದಿಂದ ಹೊರಗಡೆದು ಎನ್ನಯ ಅತಿ ಅದ್ಭುತವಾದ ರೋಷ ವೇಷಕ್ಕೂ ಕೂರ್ಮನು ಮುಗ್ಗಿದನು ಆದಿ ಪ್ರಜಂಗಲವಾಗಿದನು ನಕ್ಷತ್ರಗಳ ತಡೆಯಲಾರದೆ ಚಟ್ಟಲ್ಲೊಂದು ಈ ಪಡಬಿದ್ದರೆ ಸಮುದ್ರ ಬಿದ್ದನು. ದೇವ ಇಂಥ ಕಡುಪರಾಕ್ರಮನ ಮುಂಭಾಗದಲ್ಲಿ ನಿಂತು ಮಾತನಾಡಿಸುವ ಮೀನುಗಾರು ನಿನ್ನೆಯ ಧನಿ ಪ್ರೇಮೆಯಿಂದ ಕರೆಯುವ ನಾಮದೇವನು ಶೀಘ್ರದಿಂದ ಬೇರು ನರನು ಸರಿ ಲೆಕ್ಕದಷ್ಟೇ. ಓ ಭೂಪತಿ, ಎಳೆಯ ಮಳೆಗೆ ಪರಾಕ್ರಮವು ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು, ಧರ್ಮ ಮಾಡುವರ ಪರಾಕ್ರಮವು ಬರಗಾಲದಲ್ಲಿ ತಿಳಿಯುವುದು, ಯುದ್ಧ ಮಾಡುವರ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು, ಲಗ್ನ ಮಾಡಿಕೊಂಡವರ ಪರಾಕ್ರಮವಂತೂ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು, ಕಣ ಮಾಡುವರ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು, ಈ ಕೊಳಗಲ್ಲು ಸಾರಥಿ ಪರಾಕ್ರಮವು ಬೇಕರದೊಳಗೆ ತಿಳಿಯುವುದು. ದೊರೆಯೇ ತಮ್ಮ ನಾಮಾಗಿದ ದೊರೆಯೇ. ವೈರಿಯೇ ಎಲೈ ಸಾರಥಿ, ಚೆನ್ನಾಗಿ ಕೇಳು ಈ ವಿಕ್ರಮನ ನಾಮಕ್ಕಿಂತ ನಿಂದೆ ಚೆನ್ನಾಗಿ ಹೇಳಿದ್ರೇವ. ಈ ಚತುರ್ದಶ ಭುವನ ಬ್ರಹ್ಮಾಂಡವನ್ನು ಎನ್ನ ಕೈವಶ ಮಾಡಿಕೊಂಡು ದಶ ದಿಕ್ಕುಗಳು ಎನ್ನಡನೆ ಸರಿಕಾಲಕ ಮಾಡುವ ತೀರನಿಲ್ಲವೆಂದು ಬಳಿರಿಯ ಕಾಲ್ಪೆಂಡೆಯನ್ನು ಧರಿಸಿದ ಅತಲಿತ ಪರಾಕ್ರಮವನ್ನು ದೇವರೆಂದು ಕೇಳಬಲ್ಲಿದೆಯೋ? ಹೌದು ದೇವ. ಎಲ್ಲ ಸಾರಥಿ ಆಗಾಟನೆ ಇತ್ತವ ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳಿದ್ರೇವ. ನಾನೇ ಗಂಡು ಕಲಿಯನ್ನು ಮೆರೆಯುತ್ತಿರುವ ಪುಂಡಗಳಿಗೆ ಹನ್ನೆಯ ಗದ ದಂಡದ ಪೆಟ್ಟನ್ನಿಟ್ಟು ಈ ಭೂಮಂಡಲಕ್ಕೆ ಕೆಡಹಿ ಅವರ ಹೃದಯಗಳಂಬಗಿದು ಇಂಡು ಭೂತಾದಿಗಳಿಗೆ ದಂಡಿಯಾಗಿ ಗುಣಪಡಿಸಿ ಸಂತೋಷವನ್ನು ತೋರಿದ ಕಡುಗಲಿದೀರೋ ಅತಿ ಬಲಾಂಕಿತ ಸೂರ ಬಲಿ ಧ್ವನಿಯೇ ಕಾಂಚೀಪುರವೆಂಬ ಪಟ್ಟಣಕ್ಕೆ ದಿಟ್ಟತನದಿ ಪಟ್ಟಾಧ್ಯಕ್ಷರಾಗಿ ಮೆರೆಯುವ ಬಲಿ ಚಕ್ರವರ್ತಿಯ ಪ್ರೇಮದ ಕುಮಾರ ಅತಿ ಗಂಭೀರ ಬಲಿರ ಬಾಣಾಸೂರನೊಬ್ಬನೇ ದಿಟ್ಟವಾದ ಬಾಣಾಸೂರ ಮಹಾರಾಜನೆಂದು ಈ ವೈರಿಗಳ ಹೆದಿಗೆ ಬುಗಿಲ್ಲಂಬುವಂತೆ ಜೈವೇರಿಯನ್ನು ಒಡಿಸು ಸಾರಥಿ, ಒಡಿಸು ಜೈವೇರಿ ಜಾಗೃತಿ. ವೀರ ಬಾಣಾಸುರರು ನೀವಾದರೆ ಬಂಗಾರದಿಂದ ಕಂಬಳಿಸಿ ಬಯಸ ಮಹಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಒಡೆಯಲ್ಲವೇ ಸಾರಥಿ, ಭೂಪತಿ, ಬಂಗಾರದಿಂದ ಕಂಗೊಳಿಸುವ ಶೃಂಗಾರವಾದ ಈ ಸಭಾಸದನಕ್ಕೂ ಬಂದ ಹಂತವೇನೆಂದರೆ ಏನು ದೇವ? ಈ 3 ಲೋಕದೊಳಗೆ ಎದೆಗೆ ಸರಿಸಾಟಿಯಾಗುವಂತ ತೀರನಿರುವನಂತೆ ಬಳಿರಿಯೇ ಕೈಲಾಸದಲ್ಲಿ ಪರಶಿವನು ಹೇಳಿದ ಕಾರಣ ಭಟ್ಟದ ಹುಡುಗಿ ಇದ್ದದ್ದು ಅವನ ಬಿಂಗವ ಮುರಿದು ಬಾಣಾಸುರನೊಬ್ಬನೇ ಈ ಸಕಲ ಲೋಕಕ್ಕೂ ಅಧಿಪತಿಯಾಗಿ ಮೆರೆಬೇಕೆಂಬ ರಾಜ್ಯ ಕಾರ್ಯವು ನಿಮಿತ್ತವಾಗಿ ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿದೇನಾದ ನನ್ನ ಸಂಗತಿ ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಹಲೋ
ರೂಪಾಯಿ ಕೊಟ್ಟಿದ್ದಾರೆ. ಪೂರ್ಣ ಮನೀಶ್ 2000. ಈ ನಿನ್ನ ಮಕ್ಕಳು ಕಂದಿ ಕುಂದಿ ಕಪ್ಪಾಗಲು ಕಾರಣವೇನೆಂದು ಕೇಳ್ತೀರಾ? ಕಾರಣವಿರುವ ತಂದೆ ನಡೆಸಿಕೊಡುವೆಯಾ? ಅಪ್ಪಯ್ಯ ಹೇಳಲೇ? ವಾರಂಗಿನೇ ಪಾತ್ರ ಮಾಡಿದಂತವರಿಗೆ 5,000 ರೂಪಾಯಿಯನ್ನು ಬಹುಮಾನ ಪ್ರದಾನ ಮಾಡಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅಪ್ಪಯ್ಯ, ನನ್ನ ಮನದಲ್ಲಿ ಹೇಗಿರುವುದೆಂದರೆ, ಎನ್ನ ತಾಯಿಯಾದ ಗಿರಿಜಾದೇವಿಯು ಎನ್ನ ಒಂದು ಹೊರವನ್ನು ನೀಡಿದಳು. ಅಪ್ಪಯ್ಯ, ಆ ಹೊರವನ್ನು ನೀಡಿದ ಇಲ್ಲನ್ನದೆ ಒಂದು ಕೊಡಬೇಕೆಂದು ಬೇಡಿಕೊಳ್ಳುವ ಬಿಟ್ಟರೆ ಅತಿ ಬಲಾಗುತ್ತದೆ. ಅಂದೆ ನಿನ್ನ ಜನಕನಾದ ಎನ್ನ ಮೇಲೆ ಸಂಶಯವಿದೆ ನಿನಗೆ. ನೀನು ಕೇಳಬೇಕಾಗಿರುವುದು ಏನು ಕೇಳ? ಓಡಾಡಿ ತಂದು ಕೊಡುವೆನು ಮಗಳೇ. ಅಮ್ಮ ಮಗಳೇ, ಜನಕ, ನೀನು ಕೇಳುವ ವಸ್ತುವು ಈ ಭೂಲೋಕದಲ್ಲಿಯೋ ಅಥವಾ ಕೈಲಾಸದಲ್ಲಿಯೋ ಲೋಕದಲ್ಲೇ ಅಡಗಿದರೆ ಬಿಡದೆ ತಂದು ಕೊಡುವೆ ನಮ್ಮ ಮಗಳೇ. ಬುದ್ಧಿ ಸಂಪನ್ನ. ಅಪ್ಪಯ್ಯ, ಅಮ್ಮಯ್ಯ, ನಾನು ಕೇಳೋದನ್ನು ತಂದು ಕೊಡುವೆಯಾ? ಹೌದು ಮಗಳೇ. ಕೊಟ್ಟ ಮಾತು ತಪ್ಪ ಮಾಡುವ ತಪ್ಪೋದಿಲ್ಲ ಮಗಳೇ. ಜನಕ, ಅಮ್ಮಯ್ಯ, ಮಗಳ ಮೇಲೆ
ನಾನು ಕೇಳದನ್ನು ನೀನು ತಂದು ಕೊಡದೆ ಕೊಡುವನು ಕಂದ ನನ್ನ ಮೇಲೆ ಕೋಪವನ್ನು ತಾಳದೆ ತಾಳುವುದಿಲ್ಲ ಮಗಳೇ. ನನ್ನನ್ನು ಮನೆಯಿಂದ ಆಚೆಗೆ ನೂಕದೆ ಅದೇ ಹೌದು, ಎಷ್ಟು ಮಾತ್ರಕ್ಕೆ ತರುವುದಿಲ್ಲ ಅವಳು ಮಗಳೇ. ನಾನು ಕೇಳದನ್ನು ತಂದು ಕೊಡಬೇಕೆಂದು ಬೇಡಿಕೊಳ್ಳುವ ಚನ್ನಕ ಜಗದಿಂದಾಗಿ ಕಂತಿ ಕನಕ ಆಹೋ ಎನ್ನ ಮುತ್ತಿನ ಮಗಳೇ, ಅಲ್ಲೇ ಎತ್ತ ತಂದೆಯ ಮುಂದೆ ನಿನ್ನ ಮನದಾಸೆಯನ್ನು ಹೇಳುವುದಕ್ಕೂ ಎಷ್ಟು ಸಂತೋಷ ಪಡುವುದು ಯಾತಕ್ಕೋ ಭಯವಾಗುತ್ತಿರುವುದಪ್ಪಯ್ಯ. ಬಾ ಎನ್ನ ತೊಡೆಯ ಮೇಲೆ ಕುಳಿತು ಮನದಾಸೆಯ ಧಾವದಿರುವುದು ಹಾ ಎನ್ನ ಮೇಲೆ ಸಂಶಯವೆಂಬ ಭೂತ ಹಿಡಿಯುವುದೇ ನಿನಗೆ. ಅಮ್ಮ ಮಗಳೇ, ಜನಕ ನಿನ್ನ ಚಿಕ್ಕತನದಲ್ಲಿಂದ ಅಕ್ಕದಿಂದ ಸಾಕಿ ಸಲಹಿದೆನು. ಹೌದು ಅಪ್ಪಯ್ಯ. ಇದನ್ನನ್ನು ಯಾಕೆ ಹಲ್ಲಗೊಳಿಸಿವಿ ಹಾ ಮಗಳೇ? ಮಾಡದಿರಿ ಮಗಳೇ. ತಂದೆ ಮಯ ಹೇಳಿ ಅಪ್ಪಯ್ಯ. ಚಿಕ್ಕನಿಂದಲೇ ಸಾಕಿದನೆಂದು ಹೇಳಿದನು ಮಗಳೇ. ನಡೆಸಿಕೊಡುವೆಯಾ? ನಡೆಸಿಕೊಳ್ಳುವ ಕಾರ್ಯವಾದರೆ ನಡೆಸಿಕೊಳ್ಳುವನ ಮಗಳೇ. ಕೊಟ್ಟ ಮಾತು ತಪ್ಪಬಾರದು. ತಪ್ಪುವುದಿಲ್ಲ. ಈ ಬಾಣಾಸುರನು ತಪ್ಪವನಲ್ಲ ಮಗಳೇ. ಶ್ರೀಕೃಷ್ಣ ಜನಕ ನನ್ನ ಮನೆಯಲ್ಲಿ ಶ್ರೀಕೃಷ್ಣ ಮಗನಾದ ಅನೂರ್ಧನೇ ಇರುವನು. ಹೇಗೆ ಅಪ್ಪಯ್ಯ? ಹೇಳುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ ಕಂದ. ಶ್ರೀಕೃಷ್ಣ ಅದೇನೆಂದರೆ ಶ್ರೀಕೃಷ್ಣ ಮಗನಾದ ಅನೂರ್ಧನೇ ನನ್ನ ಪತಿ ಎಂದು ಮನದಲ್ಲಿ ನಿರ್ಧಾರವನ್ನು ಮಾಡಿಕೊಂಡಿರುವೆನು. ಅದು ಎಷ್ಟು ಮಾತ್ರಕ್ಕೆ ಹಾಕಲ್ಲದ ಮನೆಗೆ ಮಾತ್ರ ಕೊಡಲಾಗುವುದು ಕಂದ. ತಂದೆ ಮಯ ನಿನ್ನ ಸೋದರ ಹಳಿಯನಾದ ಅನಿರುದ್ಧನನ್ನು ಕಳಿಸು. ನಮ್ಮಿಬ್ಬರ ಲಗ್ನದ ಕಾರ್ಯವನ್ನು ನಡೆಸು ತಂದೆ. ಇದನ್ನು ಕೇಳಲಿಕ್ಕೆ ನಾ ಬಂದೆ. ಮಗಳೇ, ಅಪ್ಪಯ್ಯ ಮದುರೆ ಮಲ್ಲಪ್ಪ ಇವರು ಬಾಣಾಸುರನ ಪಾತ್ರ ಮಾಡಿದ್ರೆ ಒಂದು ಬಂಗಾರದಂದ್ರವನ್ನು ಬಹುಮಾನ ಕಾರ್ಯ ಮಾಡುತ್ತಾರೆ. ಅಮ್ಮ ಮಗಳೇ, ಅಪ್ಪಯ್ಯ ನಿನಗೇನು ಹುಚ್ಚಿ ಹಿಡಿದಿರದೇನೆ ಹುಚ್ಚಮ್ಮ. ಹೇಗೆ ತಂದೆ? ವೀರನ ಮುಂದೆ ಆ ಸಿಂಗಳಕನಾದ ಶ್ರೀಕೃಷ್ಣನ ಹೆಸರು ಹೇಳಿ ಎನ್ನ ಕೋಪಕ್ಕೆ ಕೆಣಕಬೇಡ. ಅಮ್ಮ ನಂದಿನಿ, ಅಪ್ಪಯ್ಯ ಸುಮ್ಮನೆ ಇಲ್ಲದ ಸಲ್ಲದ ಮಾತುಗಳನ್ನು ಆಡಬೇಡ ಮಗಳೇ. ಮಾಡದಿರಿ ಎಲ್ಲೋ ಆ ಶ್ರೀಕೃಷ್ಣನ ತಂದೆ ಅಮ್ಮಯ್ಯ. ಮಾತು ಕೊಟ್ಟರೆ ಮಾತು ತಪ್ಪಬೇಡ. ಬೇರೆ ಯಾವಾಗಲೂ
ಮಾಡಲಾರದೆ ಏನಿಗೆ ಮೋಸವನ್ನು ಮಾಡಿ ಸಂಬಂಧಿಸುವನು ಅಮ್ಮ ಮಗಳೇ ಅಪ್ಪಯ್ಯ ಅಂಥವನ ಮನ ತನಕ ನಿನ್ನನ್ನು ಕೊಟ್ಟು ರೆಡಿಗೇಡಿಯಾಗಿ ಕುದಿಬದುಕ್ಕಿಂತ ಬಳಿರೆ ಹಾಕುವುದೇ ಲೇಸು. ಖಂಡಿಯ ಕುಮಾರಿ ನಂಬಬೇಡ ಬಹುಳ ಮೋಸಗಾರರು ಆ ಸ್ನೇಹರು. ಮೈಲಾಪುರ ಎಲ್ಲಮ್ಮ ಇವರು ಕುಮಾರ್ ಅವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡ್ತಾರೆ. ಅವರಿಗೆ 40 ರೂಪಾಯಿ ನನ್ನದು. ಮತ್ತೆ ಅಮ್ಮ ನಂದಿನಿ ನಿಮ್ಮ ತಾತಯಾದ ಬಲಿ ಚಕ್ರವರ್ತಿಯನ್ನು ಮೋಸದಿಂದ ಪಾತಾಳಕ್ಕೆ ಲೋಕ ಕಲ್ಯಾಣಕ್ಕಾಗಿ ಮಾಡುವನಪ್ಪಯ್ಯ. ಆಗ ಮೋಸ ಮಾಡಿ ನಿಮ್ಮ ತಾತನನ್ನು ನಾಶವನ್ನು ಮಾಡಿದ ಮಗಳೇ ಅವನ ಸುದ್ದಿಯ ಮಾತ್ರ ತಂದೆ ಅಪ್ಪಯ್ಯ ಏನು ಹರಿಯದೆ ಇಲ್ಲ ಮಾವನನ್ನು ನಿಂದೆ ಮಾಡುವುದು ನಿನಗೆ ಸರಿಯಲ್ಲ. ಅವನು ಮೋಸಗಾರನ ಅಪ್ಪಯ್ಯ ನನ್ನ ಮನದಲ್ಲೇ ಅನುರುದ್ಧನಿರುವನು. ಅವನನ್ನು ಬಿಟ್ಟು ಅನ್ನ ಪರುಷಗಳನ್ನು ನಾನು ಸರ್ವತ ಮಾಡಿಕೊಳ್ಳಲು ಅಪ್ಪಿರುತ್ತಾನೆ ಅತಿ ಬಲಾನ್ವಿತನೇ. ಅಮ್ಮ ಮಗಳೇ ಬೋಳಿರೆ ಆಹೋ ಎನ್ನ ಪ್ರೀತಿಯ ಕುವರಿಯೇ ತಂದೆ ಬೋಳಿರೆ ಆ ಕಳ್ಳನಾದ ಶ್ರೀಕೃಷ್ಣನ ಮನೆಗೆ ನಿನ್ನ ಸರ್ವತಾ ಕೊಡಲಾರೆನು. ನಾವು ಹಾಮನಿಗೆ ಸತ್ಯಾಗಿ ಹೋಗುವನು. ನಾನು ಎತ್ತ ಮಾತ್ರಕ್ಕೆ ಅವನಿಗೆ ಕೊಡುವುದಿಲ್ಲ. ನಾನು ಕೊಡುವುದಿಲ್ಲ ಮಗಳೇ. ಲಬ್ಧ ಮಾಡಿಕೊಡೋದು ನಾವು. ಅಮ್ಮ ಮಗಳೇ ತಂದೆ ರಾತ್ರಿ ನಿದ್ದೆ ಮಾಡುವ ಸಮಯದಲ್ಲಿ ನನಗೊಂದು ಸ್ವಪ್ನವು ಕಂಡೆನೆಂದು ಹೇಳಿದೆಯಲ್ಲ. ಅಮ್ಮ ಮಗಳೇ ಚೆನ್ನಾಗಿ ಕೇಳು. ಹೇಳು. ನಿಮ್ಮಂಥ ಯೌವನದ ಬಾಲಕರಿಗೆ ಸ್ವಪ್ನವು ಚೆನ್ನಾಗಿ ಕಾಣುವುದು ಸಾಮಾನ್ಯವು. ಆ ಸ್ವಪ್ನವು ಎಂದಿಗೂ ಎಂದೆಂದಿಗೂ ನಿಜವೆಂದು ತಿಳಿಯಬಾರದ ಮಗಳೇ. ಅಮ್ಮ ಮಗಳೇ ಅಪ್ಪಯ್ಯ ನಿನಗೆ ಬೇರೆ ದೇಶಾಧಿಪರ ಒಳ್ಳೆಯ ವಧವನ್ನು ಹುಡುಗಿ ಈ ಕಂಪನಿಯಿಂದ ನಿನ್ನ ಲಗ್ನವನ್ನು ಮಾಡಿಕೊಡುವೆನು. ನನಗೆ ಬೇಕಾಗಿಲ್ಲ. ಅಮ್ಮ ಮಗಳೇ ಅಲ್ಲೆವರೆಗೂ ನಿನ್ನ ಅರಮನೆಯಲ್ಲೇ ಸಂತೋಷದಿಂದ ಕಾಲವನ್ನು ಕಳೆ ಮಗಳ. ಇದಕ್ಕೆ ನೀನು ಒಪ್ಪುತ್ತಿದ್ದರೆ ಖಂಡಿತ ಆಗುವುದಿಲ್ಲ. ಅಪ್ಪಯ್ಯ ಅಮ್ಮಯ್ಯ ನಗರೆ ಹಾವುಗಳನ್ನು ಹೇಳ್ತಿಲ್ಲ. ಹೌದು ಮಗಳೇ ನಾನು ನಿನ್ನ ಮಗಳಲ್ಲವೇ. ನಾನು ನಿನ್ನ ಜನಕನಲ್ಲವೇ. ಜನಕ ಅಮ್ಮಯ್ಯ ನಿನಗೆ ಎಷ್ಟು ಛಲವಿರುವುದು ಅಷ್ಟೇ ನನಗಿರುವುದು. ನಾನು ಮಹಾ ಛಲವಂತನು. ನಾನು ನಿನಗಿಂತ ಛಲವಂತನು. ಅಮ್ಮ ಮಗಳೇ ಅಪ್ಪಯ್ಯ ಆ ಪರಸವದಿಂದ ವರವನ್ನು ಪಡೆದು ಆ ಪರಸುವನ್ನೇ ಎನ್ನ ತಲೆಬಾಗಿಲೆಯನ್ನು ಕಾಯಲಿಕ್ಕೆ ಇಟ್ಟಿರುವಲ್ಲ. ಅಪ್ಪಯ್ಯ ಒಳಗೆ ಶ್ರೀಕೃಷ್ಣನ ಮಾತ್ರ ನನಗೆ ಏನು ಲೆಕ್ಕ. ಯಾವ ಲೆಕ್ಕ? ಯಾವ ಲೆಕ್ಕ ಅಪ್ಪಯ್ಯ ಹೇಳು ಹೇಳು. ಜನಕ ಹೇಳಿದೆ ಅಪ್ಪಯ್ಯ. ಏನು ಚೆನ್ನಾಗಿ ಹೇಳ್ಕುವರಿ.
ಅಮ್ಮಯ್ಯ ಹಿಂದಕ್ಕೆ ಕಾಲವೆಂಬ ಪತಿರತೆಯು ಎರಡನೇ ಕಶ್ಯಪನನ್ನು ಲಗ್ನ ಮಾಡಿಕೊಂಡು ಪಡಬಾರದ ಕಷ್ಟವನ್ನು ಪಡಲಿಲ್ಲವೇ? ಅದೇನು ಮಗಳೇ ಪಡೆಯಲಾರದ ಕಷ್ಟ ತಂದೆ, ಅಮ್ಮಯ್ಯ? ಅದರಂತೆ ನನ್ನ ಮಾವನನ್ನು ಧರ್ಮದ ಕುಲದವನಂತೆ ತಿಳಿದುಕೊಂಡಿಲ್ಲ. ನಿನಗೆ ಯಾವಾಗ ಮಾವನಾಗಿದ್ದೇನೆ ಕಂದವನು ನನ್ನ ಮಗನಲ್ಲಿ ಹನುವಂತನಿರುವಲ್ಲ, ಹಾವಾಗ ಮಗನಲ್ಲಿ ತಿರುಗುವುದಿಲ್ಲ. ತಂದೆ, ಏನು ಹರಿಯದೆ ಎನ್ನ ಮಾವನನ್ನು ಬಾಯಿಗೆ ಬಂದಕ್ಕೆ ಮಾತನಾಡುವುದು ಸರಿಯಲ್ಲ. ಸೊಮ್ಮನ ಲಗ್ನವನ್ನು ಮಾಡಿ ಎಂದು ಬೇಡಿಕೊಳ್ಳಲು ಜನಕ ಜಗವಿಖ್ಯಾತಿ ಕಾರ್ತಿಕನ ಅಮ್ಮ ಮಗಳೇ, ಈರನ್ನ ಕಸಿಪನ್ನ ಸುದ್ದಿಯ ಮಿಹನ್ನ ಮುಂದೆ ಹೇಳಿದರೆ ನಾನೇನು ಹರಿದವನೇ ಹೇಗೆ? ಅದಮನು ಮತ್ತು ಅವನ ತಂದೆಯಾದ ಶ್ರೀಕೃಷ್ಣನು ಬಹುಳ ಮೋಸದಿಂದ ಕಾಡುವ ಮೋಸಗಾರರು. ಅವರ ಸುದ್ದಿಯನ್ನು ಎನ್ನ ಮುಂದೆ ಹೇಳಿದಾಗ ಅವರ ಆಶೆಯನ್ನು ಬಿಟ್ಟು ಬಿಡು ಅಂದ. ಎನ್ನ ಮನಕ್ಕೆ ಮಹಾ ಅಂದ. ತಂದೆ, ಅಮ್ಮ ಮಗಳೇ, ನೀನು ಏನೇ ಹೇಳಿದರೂ ನನ್ನ ನಿರ್ಧಾರವನ್ನು ಬದಲಾಯಿಸಿಕೊಳ್ಳಲಿಲ್ಲ. ಅದು ಎಷ್ಟು ಮಾತ್ರಕ್ಕೆ ಹಾಕಳ್ಳನಾದ ಶ್ರೀಕೃಷ್ಣನ ಮನೆಗೆ ಮಾತ್ರ ನಾನು ಕೊಡಬಾರದಿಲ್ಲ. ಅಮ್ಮಯ್ಯ,